ಇವತ್ತು ಅಂಗವಿಕಲತೆ ಅನ್ನೋದು ಒಂದು ಶಾಪ ಅನ್ನುವಂಥ ಸ್ಥಿತಿ. ಇಂಥ ಅಂಗವಿಕಲರು ಸಹ ಒಂದು ಅಂಗವಿಕಲತೆಯನ್ನು ಮೆಟ್ಟಿ ನಿಂತು ಒಂದಿಷ್ಟು ನಾವು ಇನ್ನೊಬ್ಬರಿಗೆ ಮಾದರಿ ಆಗುವಂಥ ಕೆಲಸವನ್ನು ಮಾಡೋದಕ್ಕೆ ಇಲ್ಲಿದೆ. ಇದೊಂದು ಅಚಾನಕ್ ಆಗಿರುವಂಥ ಘಟನೆ. ಈ ಅಚಾನಕ್ ಘಟನೆಯನ್ನು ಮೆಟ್ಟಿ ನಿಂತು ಇವತ್ತು ಮಹಿಳೆ ಒಂದಿಷ್ಟು ಸಾಧನೆ ಮಾಡೋದಕ್ಕೆ ಹೊರಟಿದ್ದು ಇಲ್ಲಿ ವಿಶೇಷವಾಗಿದೆ. ಕೊಪ್ಪಳ ಜಿಲ್ಲೆಯ ಕುಕನೂರು ತಾಲೂಕಿನ ಇಟಗಿ ಗ್ರಾಮದ ಜಯಶ್ರೀ ಗುಳಗಣ್ಣವರೆಂಬ ಮಹಿಳೆಗೆ ಈಗ ಅಚಾನಕ್ ಆಗಿ ಬಂದಿರುವಂಥ ಅಂಗವಿಕಲತೆ. ಆಕೆ ಏನು MSW ಮಾಡಿಕೊಂಡು ಓದ್ಕೊಂಡಿರುವಂಥ ಜಯಶ್ರೀಗೆ ಒಂದು ಸಂದರ್ಭದಲ್ಲಿ ಆಕೆ ಪ್ರೀತಿಸಿ ಒಬ್ಬ ಗದಗ ಮೂಲದ ಒಬ್ಬ ವ್ಯಕ್ತಿಯನ್ನು ಮದುವೆಯಾದರು. ಆದರೆ ಅದೇ ಅವರಿಬ್ಬರ ಪ್ರೀತಿಗೆ ಸಾಕ್ಷಿಯಾಗಿ ಅವಳಿಗೆ 2 ಏನು ಅವಳಿ ಜವಳಿ ಮಕ್ಕಳು ಜನಿಸುವ ಸಂದರ್ಭದಲ್ಲಿ ಆಕೆಗೆ ಉಂಟಾದ ಅವರು ಏನು ವೈದ್ಯರು ನೀಡಿರುವ ಅನಿಸ್ತೇಷಿಯವು ಆಕೆಗೆ ಅಡ್ಡ ಪರಿಣಾಮ ಬೀರಿ ಆಕೆಗೆ ಏನು ಅಂಗಾಂಗಗಳನ್ನೇ ಏನು ಪೂರ್ಣ ಕಾಲುಗಳ ಸ್ವಾಧೀನವನ್ನು ಕಳೆದುಕೊಂಡು ನೆಲ. ಈ ಸಂದರ್ಭದಲ್ಲಿ ಆಕೆ ಒಂದಿಷ್ಟು ಖಿನ್ನತೆಗೊಳಗಾಗಿ ಸುಮಾರು 4-5 ವರ್ಷ ಮನೆಯಲ್ಲೇ ವಾಸವಿರುವಂಥ ಸ್ಥಿತಿ ಇತ್ತು. ಖಿನ್ನತೆಗೆ ಒಳಗಾಗಿರುವ ಆಕೆ ಮುಂದೆ ಏನು ಮಾಡಬೇಕನ್ನೋ ಸ್ಥಿತಿ ಇರಲಿಲ್ಲ. ಆದರೆ ತನ್ನ ಜೀವನವನ್ನು ನೋಡ್ಕೋಬೇಕಾಗಿತ್ತು. ಆದರೆ ಇದೇ ಸಂದರ್ಭದಲ್ಲಿ ಇನ್ನೊಂದು ಇಲ್ಲಿ ಗಮನಿಸಬೇಕಾಗಿದ್ದು ಏನಿದ್ರೆ, ಆಕೆಯನ್ನು ಪ್ರೀತಿಸಿ ಮದುವೆ ಆಗಿರೋವನು ಒಂದು ಸಂದರ್ಭದಲ್ಲಿ ಆಕೆಯನ್ನು ಬಿಟ್ಟು ಹೋದ. ಈ ಅಂಗವಿಕಲತೆ ಎನ್ನುವಂಥ ಕಾರಣಕ್ಕಾಗಿ ಆಕೆಯನ್ನು ಬಿಟ್ಟು ಹೋದ ಮತ್ತು ಏನು ಜನಿಸಿರುವ 2 ಮಕ್ಕಳನ್ನು ತನ್ನೊಂದಿಗೆ ಕರೆದುಕೊಂಡು ಹೋದ. ಈ ಸಂಪೂರ್ಣವಾಗಿ ಆಕೆ ಇನ್ನಷ್ಟು ಕುಗ್ಗಿ ಹೋಗಿರುವಂಥ ಜಯಶ್ರೀ ಒಂದು ಈ ಬದುಕನ್ನು ಕಟ್ಟಲೇಬೇಕು ಅನ್ನುವಂಥ ಆಸೆ ಬಂತು. ಆ ಸಂದರ್ಭದಲ್ಲಿ ಒಂದಿಷ್ಟು ಖಿನ್ನತೆಯಿಂದ ಒಳಗೆ ಬಂದು ಬೆಂಗಳೂರಿನ APDಯಲ್ಲಿ ಒಂದಿಷ್ಟು ಟ್ರೈನಿಂಗನ್ನು ಪಡ್ಕೊಂಡು ಅದರ ನಂತರದಲ್ಲಿ ಆಕೆಗೆ ಮತ್ತೆ ಏನಾದರೂ ಮಾಡಬೇಕು ಅನ್ನೋಂತ ಕಂಡಾಗ ಕೊಪ್ಪಳದ ಸಮೂಹ ಸಾಮರ್ಥ್ಯದಲ್ಲಿ ಏನು ಬೆನ್ನು ಹುರಿ ಚಿಕಿತ್ಸೆಗಾಗಿ ಅವ್ರಿಗೆ ಟ್ರೈನಿಂಗ್ ಕೊಡ್ತಾರೆ, ಅಲ್ಲಿ ಒಂದಿಷ್ಟು ಟ್ರೈನಿಂಗ್ ಪಡೆದ್ಲು. ಆದರೆ ಆಕೆಗೆ ಒಂದು ಮೊಫೆಡ್ ಬೇಕಾಗಿತ್ತು, ಜೊತೆಗೆ ಒಂದಿಷ್ಟು ಹಣದ ಸಹಾಯ ಬೇಕಾಗಿತ್ತು. ಆ ಸಂದರ್ಭದಲ್ಲಿ ಬೆಂಗಳೂರಿನಲ್ಲಿ ಏನು ಹೋಗಿ ಅಲ್ಲಿ ಜೋಮೋಟೋದಲ್ಲಿ ಒಂದಿಷ್ಟು ಫುಡ್ ಸಪ್ಲೈ ಮತ್ತು ಜೋಮೋಟೋ ಸಾಮಗ್ರಿಗಳನ್ನು ಸಪ್ಲೈ ಮಾಡಿರುವಂಥ ಕೆಲಸಕ್ಕೆ ಮುಂದಾದಳು. ಆ ಸಂದರ್ಭದಲ್ಲಿ ಆಕೆ ಬಂದಿರುವಂಥ ದುಡ್ಡನ್ನೇ ಬಳಸಿಕೊಂಡು ಮತ್ತು ಸರ್ಕಾರದ ಸಹಾಯಧನದಲ್ಲಿ ಒಟ್ಟು 1 ಲಕ್ಷ ರೂಪಾಯಿದ ಒಂದು ಮೊಬೈಲನ್ನು ತೆಗೆದುಕೊಂಡು ಅದರ ನಂತರ ಮನೆಗೆ ಬಂದಾಗ ಆಗಲೇ ತನ್ನ ತಂದೆ ತಾಯಿ ಸಹ ಇದ್ದಿಲ್ಲ, ಅಣ್ಣನೊಂದಿಗೆ ಒಂದು ಕಟ್ಟೆಯ ಮೇಲೆ ವಾಸ ಮಾಡಿದ್ಲು. ತಾನೇ ಪ್ರತ್ಯೇಕವಾಗಿರುವಂಥ ಜಯಶ್ರೀಗೆ ತಾನು ಬದುಕನ್ನು ಕಟ್ಕೊಳ್ಬೇಕು ಅನ್ನುವಂಥ ಉದ್ದೇಶಕ್ಕಾಗಿ ಒಂದು ಕಡೆ ಈಗ ಏನು ಸುಮಾರು ಒಂದು ರೊಟ್ಟೆ ಸಂಜೀವನಿ ಯೋಜನೆಯಲ್ಲಿ ಒಂದು ರೊಟ್ಟೆ ಯಂತ್ರವನ್ನು ತೆಗೆದುಕೊಂಡು ನಿತ್ಯ ಸುಮಾರು ಒಂದು 400ರಿಂದ 500 ರೊಟ್ಟಿಗಳನ್ನು ತಯಾರಿಸಿ ಮಾರಾಟ ಮಾಡ್ತಿದ್ದಾರೆ. ನನ್ನ ಹೆಸರು ಜಯಶ್ರೀ ಗುಳಗಣ್ಣ ಅವರಂತಂದು. ನಾನು ಕೊಪ್ಪಳ ಡಿಸ್ಟಿಕ್ ಕುಕನೂರು ತಾಲೂಕಿನವಳು. ನನ್ನ ಎಜುಕೇಷನ್ ಬಂದ್ಬಿಟ್ಟು MSW ಆಗಿದೆ. ನಾನು ಎಜುಕೇಷನ್ ಆದ ನಂತರ 2028 ಏಜಲ್ಲಿ ನನಗೆ ಈ ಥರ ಡಿಸೆಬಿಲಿಟಿ ಇದೆ. ಹೆರಿಗೆ ಸಮಯದಲ್ಲಿ ಅವಳಿ ಜೋಳಿ ಮಕ್ಕಳು ಹೆರಿಗೆ ಸಮಯದಲ್ಲಿ ಬ್ಯಾಕ್ ಬೋನ್ಗೆ ಅನಸ್ತೇಸೆ ಕೊಡ್ತಾರೆ. ಅನಸ್ತೇಸೆ ಕೊಟ್ಟು ಪ್ರಾಬ್ಲಮ್ನಿಂದ ನನಗೆ ಈ ಥರ ಟೋಟಲಿ ಕಾಲುಗಳಲ್ಲಿ ಶಕ್ತಿ ಕಳ್ಕೊಂಡ್ಬಿಡ್ತು. ಇಂಜುರಿ ಮಾತ್ರ ಹೈ ಆಗಿದೆ. T3 ಲೆವೆಲಿಂದ T3 ಲೆವೆಲ್ ಟು ಪಾದವರೆಗೂ ಏನು ಸೆನ್ಸೇಷನ್ ಇಲ್ಲ. ಸ್ಪೈನಲ್ ಕಾರ್ಡ್ ಇಂಜುರಿ ಅಂತ ಆಗಿದೆ. ಇದು ಬಂದ್ಬಿಟ್ಟು 11ನೇ ತಾರೀಕು 11ನೇ ತಿಂಗಳ 11ನೇ ಇಸ್ವಿ ಅವತ್ತು ಈ ಘಟನೆ ನಡೀತು ನನಗೆ. ಇದಾದ ನಂತರ ನಾನು ಟೋಟಲಿ ಬೆಡ್ ರಿಡನ್ ಆದೆ. 4-5 ವರ್ಷ ಅಂತೂ ತುಂಬ ಡಿಪ್ರೆಷನ್ ಆಗಿಬಿಟ್ಟು ಒಳಗಡೆ 24 ಗಂಟೆ ಹಾಸಿಗೆ ಅಂತ ಹಿಡ್ದಿದ್ದೆ. ನೆಕ್ಸ್ಟು ಬೆಂಗಳೂರಿಗೆ ಹೋದೆ. ಬೆಂಗಳೂರು APDಯಲ್ಲಿ ರಿಹ್ಯಾಬಿಲಿಟೇಷನ್ ಸೆಂಟರ್ ಇದೆ, ಅಲ್ಲಿ ಕರ್ಕೊಂಡು ಹೋದರು. ಅಲ್ಲಿ ಹೋದ ನಂತರ ಒಂದು 15 ಡೇಸ್ ಇದ್ದೆ. 15 ಡೇಸ್ ಇರುವಾಗಲೇ ಅಪ್ಪ ತೀರಿ ಹೋದ್ರಂತ ಇನ್ಫಾರ್ಮೇಷನ್ ಬಂತು. ಹಾಗಾಗಿ ಮತ್ತೆ ತಿರ್ಗಾ ರಿಟರ್ನ್ ಬಂದುಬಿಟ್ಟೆ ಊರಿಗೆ. ಅಪ್ಪ ತೀರಿ ಹೋದ್ಮೇಲೆ ನೆಕ್ಸ್ಟ್ ಅಪ್ಪನ ಜಾಗದಲ್ಲೇ ನಾನು ಕಟ್ಟೆ ಮೇಲೆ ವಾಸವಾಗಿದ್ದೆ. ಸ್ವಲ್ಪ ಕಟ್ಟಿತ್ತು, ಆ ಕಟ್ಟೆ ಮೇಲೆ ವಾಸವಾಗಿದ್ದೆ. ಅದ್ರ ನಂತರ ನಾನು ಯಾರಿಗೂ ಭಾರವಾಗಬಾರ್ದು ಅಂದ್ಕೊಂಡು ಅಣ್ಣಂದ್ರ ಮನೆಯಲ್ಲೇ, ಅಪ್ಪ ಅಮ್ಮನ ಮನೆಯಲ್ಲೇ, ಚಿಕ್ಕ ಮನೆಯಲ್ಲೇ ನಾನೇ ಅಡುಗೆ, ನನ್ನ ಸ್ನಾನ A to Z ನಾನೇ ಸೆಲ್ಫ್ ಇಂಡಿಪೆಂಡಾಗಿ ನನ್ನ ಕೆಲಸ ನಾನು A to Z ಮಾಡ್ಕೊತಾ ಇದ್ದೆ. ಕೊಪ್ಪಳದಲ್ಲಿ ಸಮೂಹ ಸಾಮರ್ಥ್ಯ ಅಂತ NGO ಇದೆ ಸರ್. ಆ NGOದವರು ನನ್ನ ಕರೆದ್ಬಿಟ್ಟು ಈ ಥರ ರಿಹ್ಯಾಬಿಲಿಟೇಷನ್ ಬನ್ನಿ ಅಂತಂದ್ರೆ, ಸರ್ ರಿಹ್ಯಾಬಿಲಿಟೇಷನ್ ಬೇಡ, ನಾನು ಫಿಟ್ ಇದ್ದೀನಿ, ನನಗೆ ಅವಶ್ಯಕತೆ ಎಲ್ಲ ಬೇಡ ಅಂತಂದೆ. ಏನೋ ಸರ್ ಒತ್ತಾಯ ಮಾಡ್ತಾರೆ ನನ್ನ ಕಾರಣಕ್ಕೆ ಹೋದೆ. ಓದಕ್ಕೂ ಒಂದು ಒಳ್ಳೆ ಆಯ್ತು ಸರ್. ಅಲ್ಲಿ ನನಗೆ ತುಂಬ ಡಿಪ್ರೆಷನ್ ಆಗಿದ್ನಲ್ಲ, ಅಲ್ಲಿ ನನ್ನಂತೆ ಇರೋ ತುಂಬ ಸಾವಿರಾರು ಜನಗಳು ಇದ್ದರು. ಅವ್ರು ನೋಡಿ ನಾನು ಒಬ್ಬಳೇ ಅಂತ ಕರಗ್ತಿದ್ದೆ. ನಾನು ಒಬ್ಬಳೇ ಅಲ್ಲ, ನನ್ನಂತೆ ಇರೋ ತುಂಬ ಜನ ಅದಾರ ಅಂದ್ಕೊಂಡು ನನಗೆ ನಾನೇ ಮೋಟಿವೇಶನ್ ಮಾಡಿಕೊಂಡು ಅಲ್ಲೇ ಸಾಮರ್ಥ್ಯದಲ್ಲಿ ಇರಬೇಕಾದ್ರೆ ಅವರು ನನ್ನ ಬೆಂಗಳೂರಿಗೆ ಕಳಿಸಿದ್ರು. ಅಲ್ಲಿ ಹೋದ್ಮೇಲೆ ಬೆಂಗಳೂರಲ್ಲಿ ತುಂಬ ಜನ ಅಚೀವ್ಮೆಂಟ್ ಮಾಡಿ, ಸ್ಪೋರ್ಟ್ಸಲ್ಲಿ ತುಂಬ ಜನ ಅಚೀವ್ಮೆಂಟ್ ಮಾಡಿದ್ರು, ಇಂಡಿಪೆಂಡೆಂಟ್ ಆಗಿದ್ದರು. ನಾನು ಏನಾದರೂ ಮಾಡೋಣ ಅಂದ್ಕೊಂಡು ಡಿಸೈಡ್ ಮಾಡಿ ನಂತರ ಊರಿಗೆ ಬಂದು ಒಂದು 3 ಮಂತ್ಸ್ ಇರಬೇಕಾದ್ರೆ ಬೆಂಗಳೂರಲ್ಲಿ ಇದು ನನ್ನ ವೆಹಿಕಲ್ ಇದೆ ಸರ್.
ಆ ವೆಹಿಕಲ್ಲು ತೊಗೋಬೇಕನ್ನೋ ಆಸೆ, ಬಟ್ 1,20,000 rupees ಅದಕ್ಕೆ ನನ್ನ ಕೈಯಲ್ಲಿ ಪರ್ಚೇಸ್ ಮಾಡೋಕ್ಕಾಗಲ್ಲ ಅಂದ್ಕೊಂಡು ಒಂದು ಆಫರ್ ಇತ್ತು. ಅದೇನೆಂದರೆ ಜೊಮೊಟೊದಲ್ಲಿ ವರ್ಕ್ ಮಾಡಿದರೆ ಆ ಬೈಕ್ ಕೊಡ್ತಾರೆ ಅನ್ನೋ ಕನ್ಫರ್ಮ್ ಆಯಿತು. 50,000 ಅರ್ನಿಂಗ್ ಮಾಡಬೇಕು, ಅರ್ನಿಂಗ್ ತೋರಿಸ್ಬೇಕು, ತೋರಿಸಿದ ನಂತರ ನಮಗೆ ಬೈಕ್ ಕೊಡ್ತಾರೆ ಅಂತ ಗೊತ್ತಾಯ್ತು. ಆ ಕಾರಣಕ್ಕೆ ಹೆಂಗೋ ಡಿಸೈಡ್ ಮಾಡಿ ಹೋದೆ. ತುಂಬ ಕಷ್ಟ. ಬೆಂಗಳೂರಲ್ಲಿ ನಾನು ಗಾಡಿ ಹೊಡೆದ ಗೊತ್ತಿಲ್ಲ, ಚೆನ್ನಾಗಿದ್ದಾಗೆ ನಾನು ಗಾಡಿ ಹೊಡೆದಿಲ್ಲ. ಅಂಥದ್ರಲ್ಲಿ ಈ ಡಿಸಬಿಲಿಟಿ ಆದಮೇಲೆ ನಾನು ಗಾಡಿ ಕಲ್ತ್ಕೊಂಡು ಬೆಂಗಳೂರಲ್ಲೇ ಗಾಡಿ ಕಲ್ತ್ಕೊಂಡು ಅಲ್ಲೇ 4 ಮಂತು ಜೊಮೊಟೊ ವರ್ಕ್ ಮಾಡಿ 50,000 ಅರ್ನಿಂಗ್ ಮಾಡಿಕೊಂಡು ನೆಕ್ಸ್ಟ್ ಆ ಗಾಡಿ ಹೋಯ್ತು 50,000 ಅಮೌಂಟ್ ನನಗೆ. ಮತ್ತು ಬೆಂಗಳೂರಲ್ಲೇ ಇರಬೇಕಾದ್ರೆ ಒಂದು ಇದು ಬಂತು, ತಮಿಳ್ನಾಡಲ್ಲಿ ಮ್ಯಾರಥಾನ್ ಅಂತ ಹೋದೆ ಸರ್. ಅಲ್ಲಿ 5 ಕಿಲೋಮೀಟ್ರ್ ವೀಲ್ ಚೇರ್ ರನ್ನಿಂಗು ಮ್ಯಾರಥಾನಲ್ಲಿ ಮಹಿಳೆಯರ ವಿಭಾಗದಲ್ಲಿ ಫಸ್ಟ್ ಬಂದೆ. ಅಲ್ಲಿ ಕೂಡ 15,000 ಚೆಕ್ ಬಂತಲ್ಲಿ. ನೆಕ್ಸ್ಟು ತುಮಕೂರಲ್ಲಿ ಜಾವ್ಲಿನ್ ಥ್ರೋ ಇತ್ತು, ನ್ಯಾಷನಲ್ ಸೆಲೆಕ್ಷನ್ ಅಂತ ತುಮಕೂರಿಗೆ ಹೋದೆ. ಬಟ್ ಅಲ್ಲಿ ನ್ಯಾಷನಲ್ ಸೆಲೆಕ್ಷನ್ ಆಗಲಿಲ್ಲ ಜಾವ್ಲಿನ್ನು. ಸರಿ ಬಿಡು ಅಂತಂದು ಜೊಮೊಟೊ ಮುಗಿಸ್ಕೊಂಡು ಮನೆಗೆ ಬಂದೆ ಸರ್. ಮನೆಗೆ ಬಂದಮೇಲೆ ಮತ್ತೆ ಇನ್ನೊಂದು ಸ್ಪೋರ್ಟ್ಸಲ್ಲಿ ಏನಾದರೂ ಆಗಬೇಕು, ಜಾಯಿನ್ ಆಗ್ಬೇಕು ಅಂದ್ಕೊಂಡು ಆರ್ಚರಿ ಪ್ರಾಕ್ಟೀಸ್ ಮಾಡ್ತಾಯಿದ್ದೆ. ಇಲ್ಲಿ ನಮ್ಮ ನಿಯರ್ ಬೈ ಎಲ್ಲಿ ಇದ್ದಿಲ್ಲ ಆರ್ಚರಿ. ಹಾಗಾಗಿ ನಾನು ಬೆಂಗಳೂರಿಗೆ ಹೋದೆ ಆರ್ಚರಿ ಕಲೀಲಿಕ್ಕೆ ಅಂತ. ಬೆಂಗಳೂರಿಗೆ ಹೋಗಿ ಒಂದು 20 days ಇದ್ದು APD ಸೆಂಟ್ರಲ್ಲಿ 20 days ಇದ್ದು ಆರ್ಚರಿ ಪ್ರಾಕ್ಟೀಸ್ ಮಾಡಿಕೊಂಡು ನೆಕ್ಸ್ಟ್ ಆನ್ಲೈನ್ ಮ್ಯಾಚ್ ಇತ್ತು. ಆನ್ಲೈನ್ ಮ್ಯಾಚಲ್ಲಿ ಅಲ್ಲಿ ಕೂಡ ಪಾರ್ಟಿಸಿಪೇಟ್ ಮಾಡಿದೆ, ಅಲ್ಲಿ ಕೂಡ ಮೆಡಲ್ ಬಂದಿದೆ ಆರ್ಚರಿಯಲ್ಲಿ. ಮತ್ತು ನೆಕ್ಸ್ಟ್ ನಾನು ಸೆಲ್ಫ್ ಎಂಪ್ಲಾಯ್ಮೆಂಟ್ ಆಗ್ಬೇಕನ್ನೋ ಆಸೆ ಇತ್ತು, ಜಾಬ್ ಮಾಡ್ಬೇಕನ್ನೋದಿತ್ತು. ಬಟ್ ಜಾಬಿಗೆ ಡೇಟ್ ಆಗಿಬಿಟ್ಟಿತ್ತು ನಂದಲ್ಲೇ, ಬೇಡ ಅಂದ್ಕೊಂಡು ಸೆಲ್ಫ್ ಇಂಡಿಪೆಂಡೆಂಟ್ ಆಗಬೇಕು, ಏನಾದರೂ ಸ್ವಯಂ ಉದ್ಯೋಗ ಮಾಡೋಣ, 4 ಜನಕ್ಕೆ ಕೆಲಸ ಕೊಡಬೇಕನ್ನೋ ಆಸೆ ಬಂತು. ಹಾಗಾಗಿ ಇದು ಮಂಜುನಾಥ್ ಮತ್ತು ಪ್ರಕಾಶ್ ಸರ್ ಸೆಲ್ಕೋತಿಂದ ನನ್ನ ಮನೆಯಲ್ಲಿ 2022ರಲ್ಲಿ ಬಂದು ಹೋದ್ಮೇಲೆ ನಾನು ಡಿಸೈಡ್ ಮಾಡಿದೆ, ಸರ್ ನನಗೆ ರೊಟ್ಟಿ ಮಿಷನ್ ಬೇಕು, ಹೋಯ್ತು ಜೆರಾಕ್ಸ್ ಬೇಕು ಅಂದ್ಕೊಂಡೆ. ಹೆಚ್ಚಾಗಿ ಆಲ್ಮೋಸ್ಟ್ ಸರ್ ಇಲ್ಲಿಯವರೇ ಬಂದು ಹೋಯ್ತಿದ್ದಾರೆ. ಇಟಿಯಲ್ಲಿ ತಮ್ಮಿಟ್ಟು ಕೊಟ್ಬಿಟ್ಟು ಮಾಡಿಸ್ಕೊಂಡು ಹೋಗ್ತಿದ್ದಾರೆ. ಅದು ಒಂದು ಹೆಲ್ಪ್ ಆಗಿದೆ ಸರ್. ಅವರಿಗೆ 100 rupees ಪರ್ ಡೇ, ಅಂದರೆ 2 hours ಅಷ್ಟೇ ಸರ್. 2 hours ಅಷ್ಟೇ ಬರ್ತಾರೆ, 100 rupees. ಇಲ್ಲ ಸರ್, ಅವ್ರು ನನಗೆ ಡೈವರ್ಸ್ ಆಯ್ತು ಸರ್. ಅದ್ರ ನಂತರ ನಾನು ಈ ಥರ ಆದಮೇಲೆ ಅವ್ರು ಡೈವರ್ಸ್ ತೊಗೊಂಡ್ಬಿಟ್ರು. ಅದ್ರ ನಂತರ ನನಗೆ ಅವರಿಗೆ ಯಾವುದೇ ರೀತಿ ಕಾಂಟ್ಯಾಕ್ಟ್ ಇಲ್ಲ. ಮಕ್ಕಳಿಗೆ ನಾನು ಅವ್ರ ಮದರ್ ಅಂತಲೇ ಗೊತ್ತಿಲ್ಲ. ಚಿಕ್ಕ ಮಗು ಇರೋದ್ಲೇ ನನಗೆ ಈ ಥರ ಆಯ್ತಲ್ಲ, 8 ತಿಂಗಳು ಇರುವಾಗಲೇ ಈ ಥರ ಆದಮೇಲೆ ಹಾಸ್ಪಿಟ್ಲಿಗೆ ತಿರುಗ್ತಾ ಹೋದೆ. ಅದ ನಂತರ ಅವ್ರ ಮಮ್ಮಿ ಯಾರಂತಲೇ ಗೊತ್ತಿಲ್ಲದಂಗೆ ಆಗುತ್ತೆ ಹುಡುಗರಿಗೆ. ಮಾಡ್ಬೋದು, ಏನಾದರೂ ಮನಸ್ಸಿದ್ರೆ ಎಲ್ಲ ಆಗುತ್ತೆ ಸರ್. ಬದುಕನ್ನು ಕಟ್ಕೊಳ್ಳಿಕ್ಕೆ ಇದು ಒಂದು ದಾರಿ ಮಾಡಿಕೊಟ್ಟಿದ್ದಾರೆ ಸೆಲ್ಕೋ ಫೌಂಡೇಶನ್ ಅವರಿಗೆ, ಒಳ್ಳೆಯದಾಗಿದೆ. ಅದರ ಜೊತೆಗೆ ಆಕೆ ಇನ್ನೊಂದು ಇದೆ ಅಂತ ಹೇಳಿದರೆ, ತಾನು ಕ್ರೀಡೆಯಲ್ಲೂ ತಾನು ಅಂಗವೈಕಲ್ಯತೆ ಇದ್ದರೂ ಸಹ ಕ್ರೀಡೆಯಲ್ಲಿ ಸಾಧನೆ ಮಾಡಬೇಕು ಅನ್ನುವಂಥ ಕಾರಣಕ್ಕಾಗಿ ಆಕೆ ಚೆನ್ನೈನಲ್ಲಿರುವಂಥ ಮ್ಯಾರಥಾನ್ನಲ್ಲಿ ಭಾಗವಹಿಸಿದರು. ಆರ್ಚರಿ ಮತ್ತು ಜಾವ್ಲಿನ್ ಥ್ರೋದಲ್ಲಿ ಇದು ಮಾಡಿ ಈಗ ಈ ಕಾರಣಕ್ಕಾಗಿ ಆಕೆ ಈಗ ಹೇಳ್ತಾ ಇರೋದು ಏನಂತ ಹೇಳಿದ್ರೆ, ಇದು ಅಚಾನಕ್ಕೆ ಬಂದಿರೋದು, ಅನಸ್ತೇಷಿಯಾ ಅಡ್ಡ ಪರಿಣಾಮದಿಂದ ಬಂದಿರುವಂಥ ಇದು. ಮತ್ತು ಈ ಸಂದರ್ಭದಲ್ಲಿ ಯಾವುದೇ ಸಂದರ್ಭದಲ್ಲಿ ಬದುಕಿನ ತಿರುವು ಪಡೆದುಕೊಂಡಾಗ ಅದಕ್ಕೆ ಕುಗ್ಗದೆ ಅದನ್ನು ಮುನ್ನುಗ್ಗಿ ಹೋಗಿ ಇನ್ನಷ್ಟು ಸಾಧನೆ ಮಾಡಬಹುದು ಅನ್ನೋದನ್ನು ತೋರಿಸ್ಬೋದು. ಆದರೆ ಅದಕ್ಕೆ ಆತ್ಮಸ್ಥೈರ್ಯ ಬೇಕು. ಆ ಆತ್ಮಸ್ಥೈರ್ಯಕ್ಕೆ ಏನಾದರೂ ಇದ್ದರೆ ನೀವು ಸಹಕಾರ ನೀಡ್ರಿ ಅನ್ನುವಂಥ ಮಾತನ್ನು ಹೇಳಿದ್ದಾರೆ. ಈಗ ಇರುವಂಥ ಏನು ಜಯಶ್ರೀ ಏನಿದ್ದಾಳೆ, ಇದು ಇತರರಿಗೆ ಜೀವನದ ತೀರುವುಗಳನ್ನು ದಾಟಿಕೊಂಡು ಉತ್ತಮ ಅಂಗವೈಕಲ್ಯತೆಯನ್ನು ಮೆಟ್ಟಿ ನಿಂತು ತನ್ನ ಜೀವನದಲ್ಲಿ ಉತ್ತಮ ಸಾಧನೆ ಮಾಡೋದಕ್ಕೆ ಜಯಶ್ರೀ ಮಾದರಿಯಾಗಿದ್ದಾಳೆ. ಆಕೆ ಜೀವನಗಾತಿ, ಎಲ್ಲರಿಗೂ ಸ್ಫೂರ್ತಿದಾಯಕ ಅನ್ನೋದು ಇಲ್ಲಿ ಕಂಡುಬರ್ತಿದೆ. ಶರಣಪ್ಪ ನ್ಯೂಸ್ 18 ಕೊಪ್ಪಳ.